नमस्कार. नमस्कार द्राक्ष बागायतदार बंधूंनो, आज आपण यश द्राक्षनगरी फार्मर प्रोड्युसर कंपनी समूहांतर्गत जे एक आदरणीय कुंभार सरांची कमीत कमी खर्चात दर्जेदार द्राक्ष उत्पादन कसे बनवायचे यासाठी एक महाराष्ट्रभर जे एक चळवळ चालू आहे त्या चळवळीचाच भाग म्हणून मी आज जत खोजनवाडी राज्य हद्द संपते तिथे आदरणीय भीमांना काराजंगी या शेतकऱ्यांच्या प्लॉटवरती व्हिजिट देण्यासाठी आलेलो आहे. ह्या शेतकऱ्यांच्याबद्दल सांगायचं म्हटलं की स्वतः औषध दुकानदार आहेत. स्वतः औषध दुकानदार असून शेतकऱ्यांसाठी तळमळा व शेतकऱ्यांचीच शेती कमीत कमी खर्चात झाली पाहिजे हा त्यांचा हट्ट असा आहे. आणि शेतकऱ्यांचे 4 पैसे वाचले तर आपल्याला 4 पैसे मिळतील या धोरणावरती ते स्वतः शेतकऱ्यांना पैसे कुठे वाचवायचे, खर्च किती करायचा या कुंभार सरांच्या माध्यमातून ते शेतकऱ्यांना सल्ला देतात. नमस्कार सर. नमस्कार सर. नाव सांगा, मोबाईल नंबर सांगा. माझं नाव भीमण्णा निंगप्पा काराजंगी, हां, राहणार खोजनवाडी. हां. मोबाईल नंबर जिल्हा सांगली. हां. मोबाईल नंबर 999753931779. ओके सर. आता थोडं आपल्याला मराठी नाही बोलणार, कन्नडमध्येच बोलतील. सर, यश ॲग्रोबद्दल शेतीबद्दल कमीत कमी खर्चात शेती होत्या का नाही व त्यांच्या पूर्ण प्रॉडक्टबद्दल वाय पॉवर, इमेन्स, सरांचा आपला मॅजिक स्प्रे, मेजर स्प्रे यावरती थोडं बोला सर. सर, यश ग्रोबद्दल म्हणा, कुंभार साहेबाबद्दल सांगायचं म्हणजे एकदम मला तर एकदम खुशी वाटते. कन्नडमध्ये बोललं चालेल सर. नाही, मला मराठी येत नाही तरी पण तुम्हाला हे होऊ दे म्हणून थोडंफार मोडका तोडका भाषेत चालेल केलंय. चालेल चालेल सर, चालेल. तरी पण मी मराठी एवढं काय परफेक्ट येत नाही. बरं. मी मूळ विषय मी कन्नडमध्येच बोलणार साहेब, मला मराठी होणार नाही. ಯಸ್ 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 ಕುಂಬಾರ್ ಸಾಹೇಬ್ರ ಬಗ್ಗೆ ಮತ್ತು ಈ ಯಶ್ ಅಗ್ರೋರ್ ಬಗ್ಗೆ ಹೇಳೋದಂದ್ರೆ ಅಗದಿ ಸಂತೋಷದ ವಿಷಯ. ಮೊದಲು ನಾವು ಒಬ್ಬ ಅಂಗಡಿಕಾರನೂ ಅದೀನಿ, ಶೇತಕರಿನೂ ಅದೀನಿ. ನಾವು ಮೊದಲು ಕುಂಬಾರ್ ಸಾಹೇಬ್ರ ಭೇಟಿ ನಮ್ಮಲ್ಲಿ ಒಂದು ಮೀಟಿಂಗದ ಮಾಧ್ಯಮದಿಂದ ನಮ್ಗೆ ಅವ್ರಿಗೆ ನಮ್ಮ ಭೇಟಿ ಆಯಿತು. ನಾವು ಮೊದಲು 2 ವರ್ಷ ಮುಂಚೆನ ನಾವು ಯಶ್ ಪ್ರಾಡಕ್ಟ್ ಮಾರ್ತಿದ್ರು ನಾವು ಒಂದು ದಿನ ಯಶ್ ಪ್ರಾಡಕ್ಟ್ ವಾಪರ್ಸಿದ್ದೆ. ಮೀಟಿಂಗದ ಮಾಧ್ಯಮದಿಂದ ಯಾವಾಗ ಕುಂಬಾರ್ ಸರ್ ನಮಗೆ ಭೇಟಿ ಆಯಿತು ಆ ಟೈಮ್ದಾಗ ವ್ಯವಸ್ಥಿತ 2 ತಾಸು ಮೀಟಿಂಗ್ ತೊಗೊಂಡ್ರು ಅವ್ರು ನಮ್ಮ ಊರಾಗ ಬಂದಾಗ. ಆ ಮೀಟಿಂಗ್ ಏನ್ ಕೇಳಿ ಆ ನಂತರ ನಮ್ಮದು ಬಾಗುಳ್ಳಿ ಮಾತಕ್ಕಿಂತನೂ ಹೆಚ್ಚು ಇದು ಹೋಗಿದ್ದು. ಆ ಟೈಮ್ದಾಗ ಕೆಲವು ಲಸ್ಟರ್ ಸ್ಪ್ರೇ ಶುರುವಾತಿಂದ ನಂದು ತೊಗೊಂಡದಂದ್ರೆ ಲಸ್ಟರ್ ಸ್ಪ್ರೇ ತೊಗೊಂಡಿದ್ರಪ್ಲೆ ಅದೊಂದು ಏಕ್ದಮ್ ನಮಗೆ ಅದು ಬಾಗಿನ ದಿಶೆ ಆಗಲಿ, ಈ ಗಡದ ಮೇಲಿನ ಶೈನಿಂಗ್ ಆಗಲಿ ಏಕ್ದಮ್ ನಮಗೆ ರಿಸಲ್ಟ್ ಮತ್ತವ್ರಿಗೆ ಹೇಳಕ್ಕೆ ಸಹಿತ ಬರಲ್ಲ ಹಂಗೆ ಆ ತೆರನಾಗ ರಿಸಲ್ಟ್ ಸಿಕ್ಕಿತ್ತು ನಮಗೆ. ರಿಸಲ್ಟ್ ಸಿಗಟ್ಲೆ ಮುಂದೆ ಅದನ್ನ ಒಂದೇ ಸ್ಪ್ರೇ ತೊಗೊಂಡಿದ್ದೆ ಮೊದಲನೇ ವರ್ಷ. ನಂತರ 2ನೇ ಕರಡು ಚಾಟ್ನ್ಯಾಗ ಅಷ್ಟೊಂದು ಏನು ವಿಶೇಷ ತೋಲಿಲ್ಲ ಅವರು ಸ್ಪ್ರೇಗಳು. ಅಂದ್ರೂ ಕೆಲವೊಂದು ಸ್ಪ್ರೇ ತೊಗೊಂಡು ಒಟ್ಟು 6B ಯೂರಿಯಾಶಿಲ್ ಅಷ್ಟೇ ತೊಗೊಂಡಿದ್ನಿ ಅಂತ. ಅದ್ರ ನಂತರ ಪಾಟೀಲ್ ಸಾಹೇಬ್ರು ಜೋರಾಜುಲ್ ಮಿಂದಕ್ಕೆ ನಮ್ಮನ್ನು ಮೀಟಿಂಗ್ ಟ್ರೈನಿಂಗ್ ತೊಗೊಳಕ್ಕೆ ಬರತ್ತೆ ಹೇಳ್ರಿ ಅಂತ. ನಮಗೂ ಟ್ರೈನಿಂಗ್ ಯಾನಲ್ಲಿ ಎಲ್ಲರೂ ಅದನ್ನೇ ಹೇಳವ್ರು, ತಮ್ಮ ಕಂಪ್ನಿದ ಹೇಳವ್ರು ಅಂತೇಳಿ ಈ ಭಾವನಾದಿಂದ ನಾವು ಟ್ರೈನಿಂಗ್ ಹೋಗಿದ್ದೇವೆ. ಹೋಗ್ಬಾರಂದ್ರೆ ಅಂದ್ರೂ ಜೋರು ಮಾಡ್ರ ಪಾಟೀಲ್ ಸಾಹೇಬ್ರು. ಅಂದ್ರೆ ಟ್ರೈನಿಂಗ್ ಯಾವಾಗ ಅಂದ್ರೂ ಅವತ್ತು ಲೇಟ್ ಮಾಡಿ ಹೋದೆವು ನಾವು. ದಾಕ್ ಹೋಗ್ಬೇಕಾಗಿತ್ತು, ನಾವು ಹೋಗ್ಲಕ್ಕ ಎಷ್ಟು 12 ಆಗಿತ್ತು. ಅಂದ್ರೆ 2 ವೀಲರ್ ಮೇಲೆ ಹೋದೆವು ನಾವು. ಒಟ್ಟು ಪಾಟೀಲ್ ಸಾಹೇಬ್ರು ಫೋನ್ ಹಚ್ಚಲಾತ್ತಾರ, ಎಷ್ಟು 9 ಆದ್ರೂ ಫೋನ್ ಹಚ್ಚೋದು ಬಿಡ್ಲಿಲ್ಲ ಅವ್ರು. ಇನ್ನೂ ಬರ್ರಿ ಅಂತೇಳಿ ನೋಡ್ಲಿ ನಾವು ಇಲ್ಲಿ 9ಕ್ಕೆ ಹೋತ 11-12ಕ್ಕೆ ನಾವು ಅಲ್ಲಿ ಮೀಟಿಂಗ್ ಹೋದೆ. ಅಟೋಟ್ಲಿ ಮೀಟಿಂಗ್ ಚಾಲು ಆಗಿತ್ತು. ಮೀಟಿಂಗ್ ಇಷ್ಟು ಸುಂದರ ಆಯ್ತು. ಆ ಮೀಟಿಂಗ್ದು ನನಗೊಂದು ನನ್ನ ಜೀವನದಾನ ಒಂದು ಮೊದಲನೇ ಸ್ಟೆಪ್ಪನ ಅಲ್ಲಕ್ಕೆ ನಡ್ಸನಿಲ್ಲ. ಅಂದ್ರೆ ಆ ಮೀಟಿಂಗ್ದಾಗ ಏನ್ ಕೂತೀನಿ ಅಲ್ಲಿ ನಮ್ದು ಟೋಟಲ್ ನಮ್ಮ ಭವಿಷ್ಯನ ಬದಲಾಯ್ತಲ್ಲಕ್ಕೆ ನಡ್ಸನಿ. ನಾವು ಬಿಸ್ನೆಸ್ ಸಲುವಾಗಿ ಎಷ್ಟೋ ಮೀಟಿಂಗ್ಗಳು ಅಟೆಂಡ್ ಮಾಡ್ತೀವಿ, ಟ್ರೈನಿಂಗ್ ತೊಗೋತೀವಿ. ಈ ಕಡೆ ಫರ್ಟಿಲೈಸರ್ದವ್ರ ಕಡೆಯಿಂದ ಟ್ರೈನಿಂಗ್ ತೊಗೋತೀವಿ, ಬಿಸ್ನೆಸ್ ಹೆಂಗೆ ಡೆವಲಪ್ಮೆಂಟ್ ಮಾಡಬೇಕು ಟ್ರೈನಿಂಗ್ ತೊಗೋತೀವಿ. ಆದ್ರೂ ಜಗತ್ತಿನಾಗ ಎಲ್ಲಿ ಸಿಕ್ಕಿಲ್ಲ ನಮಗೆ ಶೇತಿ ಟ್ರೈನಿಂಗ್ ಕೊಡೋರು. ಆದ್ರೂ ಕುಂಬಾರ್ ಸಾಹೇಬ್ ಮಾನಸ್ಬೇಕು ಮೊಟ್ಟ ಮೊದಲನೇ ವ್ಯಕ್ತಿ ಕಮ್ಮಿ ಖರ್ಚಿನ್ಯಾಗ ಜಾಸ್ತಿನ ಜಾಸ್ತಿ ಉತ್ಪನ್ನ ಹೆಂಗೆ ತೆಗಿಬೇಕಂತೇಳಿ ಮಹಾರಾಷ್ಟ್ರದಾಗ ಎಲ್ಲ ಕಡೆ, ಕರ್ನಾಟಕ ಮಹಾರಾಷ್ಟ್ರ 2 ರಾಜ್ಯದಾಗ ಅವ್ರ ಹೆಸರು ಹೊಂಡ್ತೈತಿ. ಅಂದ್ರೆ ಅಗದಿ ಒಂದು ಕೃಷಿ ದೂತಲಾಕು ಏನು ಅಡ್ಸನಿಲ್ಲ ಅವ್ರಿಗೆ. ಅಂದ್ರೆ शेतकरी बद्दल ಅವ್ರ ತಳಮಳ, ಆ शेतीबद्दल ಅವ್ರದ್ದು ಅಭಿಮಾನ,
ಎಷ್ಟು ಅವ್ರದ್ದು ವರ್ಣನೆ ಮಾಡೋನು ಕಮ್ಮಿ ಐತಿ. ಆ ಮೀಟಿಂಗ್ದಾಗ 2 ದಿವಸ ನಾವು ಖೋಜನವಾಡಿಯಿಂದ 110 ಕಿಲೋಮೀಟ್ರ್ ಆತೈತೆ ತಾಸ್ಗಾವ್. ಅಂದ್ರೂ 2 ದಿವಸ ನಾವು ಸೈಕಲ್ ಮೋಟ್ರ್ ಮೇಲೆ ಹೋಗೋದು ಬರೋದು ಮಾಡಿದೆವು. ಅಂದ್ರೆ ಅದ್ರದ್ದು ಬೆನಿಫಿಟ್ ಏನಾಯ್ತು, ಸೈಕಲ್ ಮೋಟ್ರ್ ಮೇಲೆ ಹೋಗೋದು ಬರೋದ್ರಿಂದ ಅಲ್ಲೇ ನಿಂತಿದ್ದೀವಿ ಅಂದ್ರೆ ವಿಷಯ ಚರ್ಚೆ ಮಾಡ್ತಿದ್ದೀವಲ್ಲ ಗೊತ್ತಿಲ್ಲ. ಗಾಡಿ ಮೇಲೆ ಬರಾಗ ನಮ್ಮ ಸಾಥಿದಾರು ನಾವು ಚರ್ಚೆ ಮಾಡ್ತಿದ್ದೆವು. ಅದರಿಂದ ಅವರು ಅದು ಮೀಟಿಂಗ್ದಾಗ ಆದ ವಿಷಯಗಳು ಸಹಿತ ನಮಗೆ ಪರ್ಫೆಕ್ಟ್ ಆಗ್ತಿದ್ವು. ಅದರಿಂದ ಶೆಟ್ಟಿ ಮೀಟಿಂಗ್ ಅಂದ್ರೆ ಇದೊಂದು ಚರ್ಚಾ ಸತ್ರ, ಇದೊಂದು ಟ್ರೈನಿಂಗ್ ಅಂತ ಹೇಳ್ಕರಿಂದ ನಾವು ಯಾವಾಗ ಅದನ್ನು ವಿಚಾರ ಮಾಡಿ ಅವ್ರು ಹೇಳಿದ ಫಾಲೋಅಪ್ ತೊಗೊಂಡಿವು. ಅವ್ರು ಹೇಳಿದ ಪ್ರಕಾರ ಯಾಪದ ಪ್ರಕಾರ ಇದು ಮಾಡ್ಲಕತ್ತಿದ್ದೆವು. ನಮ್ಮದು ಕಾಡಿ ಟೈಮ್ದಾಗ ಸ್ಪ್ರೇಗಳು ಅಂದ್ರೆ ನಮಗೆ ಈ ಸಲ ಆ್ಯಕ್ಚುಲಿ ಹೋದ ಬ್ಯಾಸಿಗೆಯಾಗ ನೀರು ಇದ್ದಿದ್ದಿಲ್ಲ, ಟ್ಯಾಂಕರ್ಲೇ ನೀರು ಹಾಕೋ ಪ್ರಸಂಗ ಇತ್ತು. ಅಂದ್ರೂ ಅವ್ರು ನೀರು ಯಾವ ಪದ್ಧತಿಲೇ ಬಿಡಬೇಕು, ನಾವು ಕಡ್ಡಿ ಯಾವ ಪದ್ಧತಿಲೇ ಶೇಂಡಾ ಹೊಡ್ಕೋಬೇಕು, ಕಡ್ಡಿ ಯಾವ ಪದ್ಧತಿಲೇ ಕಟ್ಕೋಬೇಕು ಅನ್ನೋದು ಹೇಳ್ತಿದ್ರು. ಅವ್ರಿಗೆ ಹೇಳಿ ನಾವು ಮೊದಲು 1 ದಿವಸ ಬಿಟ್ಟು 1 ದಿವಸ ನೀರು ಕೊಡ್ತಿದ್ದೆವು ಭಾಗ್ಯ. ಆದ್ರೂ ಕುಂಬಾರ ಸರ್ಗಳು ಟ್ರೈನಿಂಗ್ ಮಾಧ್ಯಮದಿಂದ ನಾವು ಬ್ಯಾಸಿಯಾಗ ಸಹಿತ 8 ರಿಂದ 10 ದಿವಸಕ್ಕೆ ಒಂದೊಂದು ಸ್ಪ್ರೇ ಇದು ನೀರು ಕೊಟ್ಟಿದ್ದೀವಿ. ಅಂದ್ರೆ ನಾವು ಟ್ಯಾಂಕರ್ಲೇ ನೀರು ಹಾಕಬೇಕಾಗಿತ್ತು. ನಮ್ಮಲ್ಲಿ ಸೇತಲದಾಗ ಒಂದು ತುಸು ನೀರಿದ್ದು ಬ್ಯಾಸಿಯಾಗ 2 ಸಲ 4 ಸಲ ಮಳೆ ಆಯ್ತು. ಆ ಮಳೆ ನಮ್ಮ ಒಂದು ನೀರು ಅವೊಂದು 4 ನೀರ ಇದು ಅಂದ್ರೆ 6-7 ನೀರ್ನಾಗ ನಮ್ದು ಕಡ್ಡಿ ತಯಾರಾಯ್ತು. ಮತ್ತೆ ಅವ್ರಿಗೆ ಹೇಳಕ್ ಸಹಿತ ನಮಗೆ ಇದು ಅನಿಸ್ತೈತಿ, ಖರೆ ಪಟಾಸಂಗಿಲ್ಲ ಪರಿಸ್ಥಿತಿ. ಆದ್ರೂ ಸ್ವತ್ತಕ್ಕೆ ನಾವ್ ಯಾವಾಗ ಅನುಭವಿಸ್ತೀವ ಅವಾಗ ಕುಂಬಾರ್ ಸರ್ ಮಹತ್ವ ಏನೈತಿ ಗುರ್ತಾಗ್ತೈತಿ. ನಂದು ಬರೀ ಕಡ್ಡಿ ತಯಾರು ಮಾಡ್ಕೊಳಾಗ ನಂದ್ರ 1 ಲಕ್ಷದಿಂದ 1.5 ಲಕ್ಷ ತನಕ ಖರ್ಚು ವಾಚಲಾಯ್. ಹಾ ಬರೋಬ್ಬರ. ಮತ್ತು ಸ್ಪ್ರೇದಾಗ ಅನ್ಕ ಭಾಳ ನನಗೆ ಅನಿಸಿದ ಮಟ್ಟಿಗೆ ಭಾಳ ಅತಿ ನನ್ನ ಮನಸ್ಸಿಗೆ ಕೆಲವೊಂದು ಸ್ಪ್ರೇ ನಾ ಎಕ್ಸ್ಟ್ರಾ ತೊಗೊಂಡಿನಿ ಅಂದ್ರೆ ನಂದ್ರೆ 10 ರಿಂದ 12 ಸಾವಿರ ರೂಪಾಯಿ ಖರ್ಚಾಗೈತೆ ಕಡ್ಡಿ ಮೇಲೆ ಸ್ಪ್ರೇ. ಆಯ್ತು ಇದ್ರಾಗ ಅವು ಕಡ್ಡಿ ತಯಾರ ಅದು ನಾವು ಇದ್ರ ಚಟ್ನಿಗೆ ಅಕ್ಟೋಬರ್ ಚಟ್ನಿದಾಗ ಹೇಳ್ಬೇಕಂದ್ರೂ ಅಗದಿ ಏಕದಮ್ ಖರ್ಚು ಕಮ್ಮಿ ಅಂದ್ರೆ ನಾವೀಗ ಯಾವ ಕಂಪ್ನಿ ಬದಲು ಮಾತಾಡೋದಿಲ್ಲ. ನಾವು ಮೊದಲಿನ ಪದ್ಧತಿದಾಗ ಅದನ್ನ ನಾವು ಸ್ವತಃ ಕೊಡ್ತಿದ್ದೆವು. ಯಾವ್ದು 8ನೇ ದಿವಸಕ್ಕೆ ಏನ್ ಕೊಡ್ತಿದ್ದೆವು, ಕರ್ಜೆಟ್ ಹಾಕೋ ಸೈಡ ಕೊಡ್ತಿದ್ದೆವು. ಮತ್ತು 12ನೇ ದಿವಸಕ್ಕೂ ಮತ್ತು ಕರ್ಜೆಟ್ ಹಾಕೋ ಸೈಡ ಕೊಡ್ತಿದ್ದೆವು. 3 ಕರ್ಜೆಟ್ ಕೋಸಾಡಿ ಕೊಡ್ತಿದ್ದೆವು. ಅವು 2 ಸ್ಪ್ರೇದಾಗ ಈಗ ನಮ್ಮದು ವಾಂಜ್ ತೆಗಿಸ್ತನ ಖರ್ಚು ಆಗಂಗಲ್ಲ. ಬರೀ ಅವಾಗ ಕುಂಬಾರ್ ಸರ್ ಮ್ಯಾಜಿಕ್ ಸ್ಪ್ರೇ ಅಂತ ಹೇಳಿ ಕೊಡ್ತಾರ. ಅದು ಮ್ಯಾಜಿಕ್ ಏನೈತೆ, ಮ್ಯಾಜಿಕ್ ಹೆಂಗತ್ ಹೇಳಕ್ ಸಹಿತ ಶಕ್ಕಸಂಗಲ್ಲ. ಆದ್ರೆ ಮ್ಯಾಜಿಕ್ ಸ್ಪ್ರೇ ಅಂದ್ರೆ ಏಕದಮ್ ಕಮ್ಮಿ ರೇಟ್ನಾಗ ಅದನ್ನ ಸ್ಪ್ರೇ ಕೊಟ್ರೆ ಯಾನ್ ಮ್ಯಾಜಿಕ್ ಆತೈತಿ ಅದನ್ನ ಸ್ಪ್ರೇ ಕೊಟ್ಟವ್ರಿಗೆ ಅಷ್ಟ ಗುರ್ತಾತೈತಿ. ಇದಕ್ಕೆ ಮ್ಯಾಜಿಕ್ ಸ್ಪ್ರೇ ಹೆಸರು ಯಾಕೆ ಇಟ್ಟಾರ ಅಂತ ಅವಾಗ ನಾವು ಸ್ವತಕ್ಕೆ ಯಾವಾಗ ಅದನ್ನ ವಾಪರಿಸ್ತೀವೋ ಅವಾಗ ಗುರ್ತಾತ. ಹಂಗೈತಿ. ಅಂತ ವಾಯ್ ಪವರ್ ಬದಲು ಹೇಳ್ಬೇಕಾದ್ ನನಗೆ ಎಷ್ಟು ವಿಶೇಷ ಅನಿಸ್ತೈತಿ. ಮೂರ್ತಿ ಲಾನ್ ಕೀರ್ತಿ ಮಹಾನ್ ಅಂದ್ರೆ ಯಾನ್ ಅವಾಗ ನಮ್ಮ ಗಡ ಅಲ್ಲ ಹೊರಗೆ ಬಂದ ಬಳಕ 12ನೇ ದಿವಸ 13ನೇ ದಿವಸಕ್ಕೆ ಅಥವಾ 14ನೇ ದಿವಸದ ಒಳಗಾಗಿ ಜರಿ ಒಂದು ಸ್ಪ್ರೇ ತಗೋತವ ಏಕದಮ್ ಅದ್ರದ್ದು ರಿಸಲ್ಟ್ ಕಣ್ಣಿಗೆ ಹುಚ್ಚರು ಸಹಿತ ತಿಳಿಬೇಕ. ಯಾನು ಶೇತಿ ಮಾಡಲ್ಲ ಸಹಿತ ನಿನ್ನ ಹಿಂಗಿತ್ತು ಪ್ಲಾಟ ಇಂದ ಹಿಂಗೆ ಹೆಂಗೆ ಕಾಣಿಸ್ಲಾತೈತಿ ಅನ್ನೋ ಮಟ್ಟದಾಗ ವಾಯ್ ಪವರ್ ಸ್ಪ್ರೇ ಕಾಣಿಸ್ತೈತಿ. ಹಂಗೆ ಪ್ರತಿಯೊಂದು ಅಂತ ಇದು ಮ್ಯಾಜಿಕ್ ಸ್ಪ್ರೇ ಮಾಸ್ಟರ್ ಸ್ಪ್ರೇನೂ ಅದು ಮಾಸ್ಟರ್ ಸ್ಪ್ರೇನ ಐತಿ. ನಾವು ಮಾಸ್ಟರ್ ಸ್ಪ್ರೇ ಅಂದ್ರೆ ಅದು ಬುರಿ ಮೇಲೆ ಹೆಚ್ಚು ಕೊಡ್ತಾರೋ ಅದನ್ನು ಬುರಿ ಸಲುವಾಗಿ ನಾವು ಮಾರ್ಕೆಟ್ದಾನು ನಾವು ಸತಕ್ ಒಬ್ಬ ಅಂಗಡಿಕಾರ ಇದ್ರನು ಬುರಿ ಸಲುವಾಗಿ ಎಷ್ಟೆಷ್ಟೋ ಮಾಲೀಕರು ವಾಪರಿಸ್ತಿದ್ದೇನೆ ಮೊದಲ. ಈ ಸಲ ನಾವು ಅದನ್ನ ಮಾಸ್ಟರ್ ಸ್ಪ್ರೇ ಅಂದ್ರೆ ಮಾಸ್ಟರ್ ಸ್ಪ್ರೇನ ಮಾಡಿದೆವು. ಯಾನ್ ಜರ ಸಂಶಯ ಬತ್ತಂದ್ರೆ ಮಾಸ್ಟರ್ ಸ್ಪ್ರೇನ ಅದ್ರಾಗ ಎಲ್ಲ ತರನ ಬಂದ್ ಬಿಡ್ತಿದ್ವು. ಬುರಿದ ನಾವು ತೆಲ್ಲೆ ಕೇಳಿಸ್ಕೊಂಡಿಲ್ಲ. मेजर स्प्रे आम्हाला काय मेजर स्प्रे घेण्याचं संधी मिळालं नाही. तरी पण लास्ट प्ला ते दुसरा एक प्लॉट नोव्हेंबर मध्ये छाटणी घेतलाय. हा प्लास्टिक ಅಷ್ಟ ಒಂದು ಮಾಸ್ಟರ್ ಮೇಜರ್ ಸ್ಪ್ರೇ ತಗೊಳ್ ಸಂಧಿ ಸಿಕ್ತು. ಒಂದು ಸ್ಪ್ರೇ ಕೊಟ್ಟಿದ್ದೆವು ಅದು ಮೇಜರ್ ಅಂದ್ರೆ ಮೇಜರ್ ಐತಿ. ಆದ್ರ ಒಂದು ಡೌನಿ ಸ್ಟೇಜ್ನಾಗ ಅದನ್ನ ಒಂದು ಸ್ಪ್ರೇ ಕೊಟ್ರನು ನಮ್ಗೆ ಡೌನಿದಿಂದ ನಿಶ್ಚಿಂತ ಇರ್ಲಾಕ ಏನೂ ಅಡಚಣೆ ಇಲ್ಲ. ಮತ್ತ ನಮಗೀಗ ಸದ್ಯ ಸ್ವತಕ್ಕೆ ತಿಳಿತಂದ್ರನ ಶೇತಿ ಮಾಡ್ಬೇಕು. ಕರೆಕ್ಟ್ ಬರೋಬ್ಬರ. ಸ್ವತಕ್ಕೆ ತಿಳಿತಂದ್ರ ಶೇತಿ ನಾವು ತಿಳಿಲಿಲ್ಲ ಅಂದ್ರೂ ಯೋಗಿ ಅದ್ರ ಬದಲು ಯೋಗಿ ಯಾರು ಹೇಳ್ತಾರೋ ನಮ್ಗೆ ತಿಳಿಸ್ತಾನ ಯಾರು ಹೇಳ್ತಾರೋ ಅವ್ರ ಕಡೆಯಿಂದ ಕೇಳ್ಬೇಕು. ಹಂಗ ಕುಂಬಾರ್ ಸರ್ಗೆ ಎಲ್ಲಾ ದೊಡ್ಡ ವ್ಯಕ್ತಿಗಳಿಗೆ ಕಂಪನಿ ಅವ್ರಿಗೆ ಸಾಯಿ ಬತ್ತಾರ. ಆದ್ರೂ ಕುಂಬಾರ್ ಸರ್ದ ಒಂದು ವೈಶಿಷ್ಟ್ಯ ಅಂದ್ರ ಕುಂಬಾರ್ ಸರ್ಗೆ ಸರ್ ಇದ್ರಾಗ ಒಂದು ವೈಶಿಷ್ಟ್ಯ ಹೆಂಗೈತಿ, ಸರ್ ಅಂದ್ರ ಸರ್ ಅದ. ಯಾವ ಶೇತಕರಿನ ಅವ್ರ ಸಾನ್ನಿಧ್ಯದಾಗ ತಗೋತಾರೋ ಆ
शेतकरी ಸರ್ ಅಂತ ಹೇಳಿ ಕೆಲಸ ಮಾಡ್ತಾರೆ, ಒಬ್ಬ ಗುರು ಅಂತ ಹೇಳಿ ಕೆಲಸ ಮಾಡ್ತಾರೆ, ಒಬ್ಬ ಶಿಕ್ಷಕರ ಹಂಗನೇ ಕೆಲಸ ಮಾಡ್ತಾರೆ. ಅವ್ರು ಪೂರ್ಣ ನಮಗೆ ತಿಳಿದೈತಿ ಇದು ಹಿಂಗ ಆಯ್ತು, ಇದರಿಂದನೇ ಹಿಂಗ ಆಯ್ತು ಅನ್ನೋ ಮಟ್ಟಕ್ಕೆ ಮುಂದಿನ ಶೇತಕರಿ ಬರೆಸ್ತಾನ ಅವ್ರು ನಮ್ಮನ್ನ ಸಡ್ಲ ಬಿಡಂಗಲ್ಲ. ಇದೊಂದು ಮೂಲ ವೈಶಿಷ್ಟ್ಯ ಐತೆ. ನಾವು ಯಾವಾಗೂನು ಫೋನ್ ಹಚ್ಚಲಿ, ಮೆಸೇಜ್ ಮಾಡಲಿ, ಭಾಳ ಆದ್ರೆ 5 ರಿಂದ 10 ಮಿನಿಟದೊಳಗೆ ರಿಪ್ಲೈ ಇರ್ತೈತೆ. ಅಂದ್ರೆ ಇಷ್ಟು ಕಳ್ಕಳಿಕೆಲೆ ಅವ್ರು ನಮ್ಮನ್ನೆಲ್ಲಾರನು ನೋಡ್ತಾರೋ. ನಮಗೊಂದು ಅಗದಿ ನಮ್ಮ ಪ್ಲಾಟ್ ಕೂಸ್ ಅಲ್ಲಕತ್ತಿತ್ತು, ಪೂರ್ಣ ಕೂಸ ಆಗಿತ್ತು. ಇದಕ್ಕಿನ್ನ ಔಷಧ ಹೊಡಿದ ಬ್ಯಾಡ ಅನ್ನೋ ಮಟ್ನ್ಯಾಗ ನಾವು ಬಂದಿದ್ದೆವು. ಅಂದ್ರೂ ಮತ್ತೆ ರವಿನೂ ನಾವು ತಿರ್ಗಾಡಿದ್ವಿ. ಪ್ಲಾಟ್ನ್ಯಾಗ ತಿರ್ಗಾಡಿ ಒಂದು ನಿರ್ಣಯಕ್ಕೆ ಬಂದೆವು, ಔಷಧ ಹೊಡಿದ ಹಂಗೆ ಬಿಡೋದು ಬೇಡ, ಸರ್ಗಳಿಗೆ ಮೀ ವಿಡಿಯೋ ಮಾಡಿ ಬಿಡೋನು, ಅವ್ರು ಹೆಂಗೆ ಹೇಳ್ತಾರ ಹಂಗೆ ಮಾಡೋನು ಅಂತೇಳಿ. ಆ ಟೈಮ್ದಾಗ ರವಿ ಎಲ್ಲ ಬಂದು ವಿಡಿಯೋ ಮಾಡಿ ಅದನ್ನು ಕಳಿಸಿದೆವು. ಕಳಿಸಿದ ಬರೀ 2 ಮಿನಿಟ್ದಾಗ ರಿಪ್ಲೈ ಕೊಟ್ಟರು. प्लॉट खूप छान आहे, गड चांगला आहे, पानाचं तेजी चांगला आहे, ते असं स्प्रे घ्या म्हणून स्प्रे दिलाय. 2 मिनिटात रिप्लाय आला. 2 मिनिटात रिप्लाय. सर ಹೇಳಿದಂಗನ ಅವತ್ತು ಸ್ಪ್ರೇ ತೊಗೊಂಡಿವು. ಒಂದು 4 ದಿವಸ ಹೊಲಕ್ಕೆ ಬರ್ಲಿಲ್ಲ ಸ್ಪ್ರೇ ತೊಗೊಂಡು. ಅಲ್ಲೇನು ಗಳ ಆಗೈತಿ, ಕೂಸ್ ಆಗೈತಿ, ಯಾನ್ ಹೋಗೋದಲ್ಲ ಪ್ಲಾಟ್ಗೆ ಅಂತ ಹೇಳಿ ಮುಂದೆ 2ನೇ ಸ್ಪ್ರೇ ತಾರೀಖು ಕೊಟ್ಟಿದ್ರು. ಮ್ಯಾಪ್ದಾಗ ಬಂದ ಪ್ರಕಾರ 4 ದಿವಸ ಬಿಟ್ಟು ಬನ್ನಿ. ಅನ್ಕೌಟ್ಲೆ ಕಾಳೆಲ್ಲ ಸಟ್ಟಾಗಿತ್ತು, ಅಗದಿ ಗಟ್ ಕಾಳು ಅಗದಿ ಸುಟ್ಟಿತ್ತು, ಅಗದಿ ಚಂದ ಕಾಣಿಸ್ಲಾತಿತ್ತು. ಆ ಪ್ಲಾಟ್ ಯಾವ ನೋಡಿ ಅವಾಗ ಸ್ಪ್ರೇ ತಗೋಬೇಕಂತ ಹೇಳಿ ನನಗೆ ಅನಿಸ್ತು. ಹಂಗೆ अगदी कमी आणि वर्ष नंबर ಈ स्टेजने बांध मिलीबाग चालू आतिತ್ತು वर्षाला. दरवर्षी या स्टेजला मिलीबाग येत होता, पण यंदा मिलीबाग नाही. हा ಈ ವರ್ಷ मिलीबाग ಒಟ್ಟನೇ ಇಲ್ಲ, मिलीबाग ಇಲ್ಲ, ಬುರಿ ಇಲ್ಲ. ಅಂದ್ರೂ ಅಗದಿ ಸಮಾಧಾನ ಅನಿಸ್ತೈತಿ. ಕರ್ಪಾನು ಇಲ್ಲ ಅಂತ ತಾಪಲ ಮೇಲೆ ತೇಜಿ ಆಗ್ಲಿ. ಅಂಡ್ ನಾವು ಮೊದಲ ಪೈಲ 1 ದಿವಸ ಬಿಟ್ಟು 1 ದಿವಸ ನೀರು ಬಿಡ್ತಿದ್ದೀವಿ, 1 ನೀರು ಬಿಟ್ಟು 1 ನೀರಿಗೆ ಲಿಕ್ವಿಡ್ ಬಿಡ್ತಿದ್ದೀವಿ. ಆದ್ರೂ ಈಗ ಸರ್ಗಳು ಹೇಳಿದ ಪದ್ಧತಿ ಪ್ರಕಾರ ಮಾಡ್ಕೊಟ್ಟು ಹೋಗ್ಲಿ 8 ಅಥವಾ 10 ದಿವಸಕ್ಕೆ 1 ನೀರು ಕೊಡ್ತೀವಿ. ಯಾನರೇ ಒಂದು ಅವ್ರ ಪಾಂದೇಟ್ ಪರೀಕ್ಷಣೆ ಪ್ರಕಾರನ ವಾರದಾಗ ಒಮ್ಮೆ ಅವ್ರು ಲಿಕ್ವಿಡ್ ಯಾನ್ ಕೊಟ್ಟಿರ್ತಾರೋ, ಅವ್ರು ಯಾನ್ ಫಾಸ್ಫರಿಕ್ ಕೊಟ್ಟಿರ್ತಾರೋ, ಜಿಂಕ್ ಸಲ್ಫೇಟ್ ಕೊಟ್ಟಿರ್ತಾರೋ, ಅವ್ರು ಯಾನ್ ಚಿಲೇಟೆಡ್ ಬೇಸ್ ಮೇಲೆ ಕೊಡಲ್ಲ, ಎಲ್ಲ एकदम ಕಮ್ಮಿ ಖರ್ಚದಾನು ಕೊಟ್ಟಿರ್ತಾರೆ. पांदेट परीक्षण करूनच. पांदेट परीक्षण करून ಅದ ಪದ್ಧತಿಲೇ ನಾವು ಇದು ಫರ್ಟಿಗೇಷನ್ ಕೊಟ್ಟಿದ್ದೀವಿ. ಅದ್ರಾಗ ಏನು ಪಾಂದೇಟ್ ಪರೀಕ್ಷೆ ಮಾಡಿ ಯಾವ ಅದನ್ನ ಮಾಲಿಕೂಲ್ ಅಗದಿ ತುಟ್ಟಿಯೂ ಆಗಲಿ ಏನೂ ಇಲ್ಲ. ಜಿಂಕ್ ಸಲ್ಫೇಟ್ 600 ರೂಪಾಯಿಗೆ 10 ಕಿಲೋ, ಫೇರಸ್ ಸಲ್ಫೇಟ್ 300 ರೂಪಾಯಿಗೆ 10 ಕಿಲೋ. ಇವ ಫಾಸ್ಫರಿಕ್ ಯಾನ್ ಇರ್ತೈತಿ ಅದ್ರದ ಫಾಸ್ಫರಿಕ್ ಅಗದಿ ಕಮ್ಮಿ ಕರೆ 100 ರೂಪಾಯಿ ಕಿಲೋ ಫಾಸ್ಫರಿಕ್ 100 ರೂಪಾಯಿ ಕಿಲೋ. ಇವ ಅವರು ಮೇಜರ್ ಪ್ರಾಡಕ್ಟ್ಗಳು ಇವು. ಇತನ ಹೈ ಕಾಸ್ಟ್ಲಿ ಮೇಜರ್ ಕಾಸ್ಟ್ಲಿ ಶಬ್ದನ ಇಲ್ಲ ಅವ್ರ ಚಾರ್ಟ್ದಾಗ. ನಮಗೆ ಹೆಂಗ ಅನಸ್ತೈತಿ, ನಾವು ಮತ್ತೊಬ್ಬ ನಾವೊಬ್ರು ಅಂಗಡಿಕಾರಾಗಿ ಕೂತಾಗ ಒಬ್ರು ಯಾವ್ರೇ ಗಿರಾಕಿ ಬತ್ತಂದ್ರ ನಾವು ಸಲ್ಫೇಟ್ ಬೇಸ್ ಮೇಲೆ ಯಾನೂ ಕೊಡಂಗಿಲ್ಲ. ಸಾದಾ ಯಾವ್ದ ಕೊಟ್ರೂ ಸಲ್ಫೇಟ್ ಬೇಸ್ ಮೇಲೆ ಯಾನ್ ರಿಸಲ್ಟ್ ಬರ್ತೈತೆ ಅಂತ ಹೇಳಿ ನಾವು ಚಿಲೇಟೆಡ್ ಬೇಸ್ ಮೇಲೆ ಕೊಡ್ತೀವಿ ಬಾಡಿಗೆ ಬಿಡ್ಲಾಕ. ಅದ್ರೂ ರಿಸಲ್ಟ್ ಬರ್ಲಾಕ ಅವ್ರು ಫಾಸ್ಫೇಟ್ ಬೇಸ್ ಮೇಲೆ ಕೊಡ್ತಾರೋ, एकदम ಕಮ್ಮಿ ಖರ್ಚಿನಾಗ ಬಾಗ್ ತರ್ತಾರೋ. ಅವ್ರ ಉದ್ದೇಶ ಏನೈತೆ ಅನ್ನೋ ನಮಗೀಗ ಸ್ಲರಿ ಹೆಂಗೆ ತಯಾರಬೇಕು, ಜೀವಾಣುಗಳು ಹೆಂಗೆ ಸಂರಕ್ಷಣೆ ಮಾಡಬೇಕು,